ಇವತ್ತಿನ ದಿವಸ ಪ್ರಥಮವಾಗಿ ಒಂದು ಬ್ರೀಫ್ ಆಗಿ ಒಂದು ಕೆಲವು ವಿಷಯಗಳನ್ನ ಹೇಳ್ತೀನಿ. ಮುದ್ರೆಗಳ ಕುರಿತಾಗಿ ಒಂದು ಉಪನ್ಯಾಸ ಹಾಗೂ ತರಬೇತಿಯನ್ನ ಡಾಕ್ಟರ್ ಯಶೋಧ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವರು ಒಂದು 10 ನಿಮಿಷಗಳ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತದನಂತರದಲ್ಲಿ ಧ್ಯಾನ 30 ನಿಮಿಷಗಳ ಧ್ಯಾನದ ಬಗ್ಗೆ ಒಂದೆರಡು ಇನ್ಫಾರ್ಮೇಶನ್ ಹೇಳ್ತಾರೆ. ತದನಂತರದಲ್ಲಿ ಓಂಕಾರ ಪ್ರಣವ ಮಂತ್ರವನ್ನು ಜಪಿಸುವಂಥದ್ದು ಒಂದು 3 ಬಾರಿ. ತದನಂತರದಲ್ಲಿ ಧ್ಯಾನ 30 ನಿಮಿಷಗಳ ಕಾಲ ನಡೆಸುವಂತ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರದಲ್ಲಿ ಇಂದಿನ ಉಪನ್ಯಾಸ ಅದ್ಭುತವಾದಂತ ಆಧ್ಯಾತ್ಮಿಕ ಪಾಲನೆ ಅನ್ನೋ ವಿಷಯವಾಗಿ ಶ್ರೀಮತಿ ವಿಶಾಲಾಕ್ಷಿ ಅಥಣಿಯರವರು ಬಂದಿರುತ್ತಾರೆ. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದು ಉತ್ತಮವಾಗಿರುತ್ತೆ. ಹಾಗೇನೆ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕಾಗಿತ್ತು. ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಸಾಟರ್ಡೇ ಸ್ಪೆಷಲ್ ಅಂತೀವಲ್ಲ, ಹಾಗೆ ಶನಿವಾರ ದಿವಸ ಯೋಗ ಮತ್ತು ನಮ್ಮ ಪ್ರಾಣಾಯಾಮದ ಕುರಿತಾಗಿ ವಿಶೇಷವಾಗಿ ಉಪನ್ಯಾಸ ಮತ್ತು ತರಬೇತಿಯನ್ನು ಕೊಡ್ತಾರೆ. ಆವತ್ತಿನ ದಿವಸ ಯಾರು ತಪ್ಪಿಸ್ಕೋಬೇಡಿ. ಬಹಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಿಷಯಗಳು. ಅವರು ಸಾಕಷ್ಟು ಪರಿಣಿತಿ ಹೊಂದಿದವರು, ವಿದ್ವಾಂಸರು ಕೂಡ ಸಾಕಷ್ಟು ಪರಿಣಿತಿ ಹೊಂದಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ ಇದ್ದೀನಿ. ಶನಿವಾರ ತಮ್ಮ ಕಾರ್ಯಕ್ರಮ ಇರುತ್ತೆ ಸರ್. ಹಾಗೆ ಶಾಂತ ಅವ್ರಿಗೂ ಹೇಳ್ತಾ ಇದ್ದೀನಿ, ಶನಿವಾರದ ಕಲಾ ಕಾರ್ಯಕ್ರಮಗಳು ಏನಿರುತ್ತೆ ಅದಕ್ಕೆಲ್ಲ ಅವರೇ ಇರ್ತಾರೆ, ಅವ್ರು ನೋಡ್ಕೋತಾರೆ. ಅದಾದ ನಂತರ ಈಗ ನಮ್ಮ ಯಶೋಧ ಅವರಿಗೆ ನಾನು ಈ ವೇದಿಕೆಯನ್ನ ಸಮರ್ಪಿಸ್ತಾ ಇದ್ದೀನಿ. ಯಶೋಧ ಅವ್ರ ಈ ಕಾರ್ಯಕ್ರಮ ಶುರು ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಡಾಕ್ಟರ್ ಯಶೋಧ. ಡಾಕ್ಟರ್ ಯಶೋಧ ಅವರು ಅನ್ಮ್ಯೂಟ್ ಮಾಡ್ಕೊಡಿ, ಸ್ಟಾರ್ಟ್ ಮಾಡಿ. ನಿಮ್ದು ಅನ್ಮ್ಯೂಟ್ ಆಗಿಲ್ಲ ಮೇಡಮ್. ಒಂದು ನಿಮಿಷ ಸರ್. ಆಯ್ತು ಮೇಡಮ್. ಶುರು ಮಾಡ್ಬೋದಾ ಸರ್? ಖಂಡಿತ ಮೇಡಮ್, ನಾವೆಲ್ಲ ಕಾಯ್ತಾ ಇದ್ದೀವಿ. ಇಲ್ಲಿ ಇದು ಮತ್ತೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ಟಿತ್ತು, ಮತ್ತೆ ಜಾಯಿನ್ ಆಯ್ತು. ಸಾರಿ ಫಾರ್ ದಟ್. ತಾಂತ್ರಿಕ ಸಮಸ್ಯೆಗಳು ಇರ್ಲಿ ಮೇಡಮ್. ಹೌದು ಸರ್. ಶುರು ಮಾಡ್ತಾ ಇದ್ದೀನಿ ಇವಾಗ. ಇವತ್ತಿನ ಟಾಪಿಕ್ ಕಾನ್ಸ್ಟಿಪೇಷನ್, ಮಲಬದ್ಧತೆ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮವಂದನೆಗಳು, ಹಾಗೂ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರು ಸರ್ ಅವರಿಗೆ, ಯೋಗ ಮಾಸ್ಟರ್ ಆದಂತಹ ನಾಗರಾಜ್ ಗುರೂಜಿ ಅವರಿಗೆ, ಮಾಲಿನಿ ಮ್ಯಾಮ್ ಅವರಿಗೆ ನಮಸ್ಕಾರ. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಇವತ್ತು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಬಗ್ಗೆ ಕೆಲವು ಅಂಶಗಳನ್ನ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ, ಈಗ ಆಯುರ್ವೇದದ ಪ್ರಕಾರ ಆರೋಗ್ಯವಂತ ಮನುಷ್ಯನ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಸ್ಥವಾಗಿರುವಂತ ಮನುಷ್ಯನ ಏನೇನ್ ಗುಣಲಕ್ಷಣಗಳು ಅಂತಂದ್ರೆ, ತ್ರಿದೋಷಗಳು ಸಮವಾಗಿರ್ಬೇಕು. ಜಾಠರಾಗ್ನಿ ಸಮೇತ 13 ಅಗ್ನಿಗಳಿರ್ತವೆ ನಮ್ಮ ದೇಹದಲ್ಲಿ, ಅವುಗಳು ಸಮಸ್ಥಿತಿಯಲ್ಲಿರ್ಬೇಕು. ಮತ್ತೆ ಸಪ್ತಧಾತುಗಳು ಎಲ್ಲ ಸಮಸ್ಥಿತಿಯಲ್ಲಿರ್ಬೇಕು. ಮತ್ತೆ ತ್ರಿಮಲ ಅಂತಂದ್ರೆ ಮಲ, ಮೂತ್ರ, ಸ್ವೇದ. ನಮ್ಮ ದೇಹದಿಂದ ವಿಸರ್ಜಿಸಲ್ಪಡುವುದು ಮಲ, ಮೂತ್ರ, ಮತ್ತೆ ನಮ್ಮ ಸ್ಕಿನ್ ಇಂದ, ಚರ್ಮದಿಂದ ಹೋಗಂತ ಬೆವರು. ಅದೆಲ್ಲ ಕರೆಕ್ಟ್ ಆಗಿ ಕಾಲಾನುಕಾಲಕ್ಕೆ ಹೋದ್ರೆ ಮಾತ್ರ ಅದು ದೈಹಿಕವಾಗಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥೆ ಇತ್ಯಪಿಧೀಯತೆ. ಪ್ರಸನ್ನ ಆತ್ಮ, ಇಂದ್ರಿಯ, ಮನಃ ಅಂದ್ರೆ ನಮ್ಮ ಮನಸ್ಸು, ಇಂದ್ರಿಯ ಮತ್ತು ಆತ್ಮ. ಅದು ಪ್ರಸನ್ನವಾಗಿದ್ರೆ ಮಾತ್ರ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಕ್ ಸಾಧ್ಯ. ಆದ್ರೆ ನಾವು ಮಲಬದ್ಧತೆ ಉಂಟಾದಾಗ ನಾವು ಖುಷಿಯಾಗಿರ್ತೀವ? ತುಂಬಾ ಕಷ್ಟ ಆಗ್ಬಿಡತ್ತೆ ಮನುಷ್ಯನ್ಗೆ. ಕಾಲಾನುಕಾಲಕ್ಕೆ ಮಲಮೂತ್ರ ವಿಸರ್ಜನೆ ಆಗ್ಲಿಲ್ಲ ಅಂತಂದ್ರೆ ಹೇಗೆ ಆಗುತ್ತೆ? ಅದಕ್ಕೆ ಕಾರಣ, ಮೇನ್ ರೀಸನ್ ಏನು ಅಂತಂದ್ರೆ, ನಾವು ತೆಗೆದುಕೊಳ್ಳುವಂತ ಆಹಾರ, ಯಾವ ರೀತಿ ನಾವು ಯಾವ ತರ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತಾ ಇದೀವಿ, ಯಾವ ತರ ಅದನ್ನ ವಿಧಿವಿಧಾನಗಳನ್ನ ಪಾಲಿಸ್ತಾ ಇದೀವಿ, ಅದು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಅದಕ್ಕಾಗಿ ನಾವು ಯಾವ ರೀತಿ ನಾವು ಅದಕ್ಕೆ ಕಾರಣಗಳು ಏನೇನು ಅನ್ನೋದು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ಈಗಾಗ್ಲೇ ಒಂದಷ್ಟು ಪದಾರ್ಥಗಳನ್ನ ತಿಂದಿರ್ತೀವಿ, ಅದ್ರ ಇಮ್ಮಿಡಿಯೇಟ್ ಮತ್ತೆ ತಿಂತಾನೆ ಹೋದ್ರೆ ಪಾಚನ ಕ್ರಿಯೆ ಹೇಗಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ?
ಅದು ಕಷ್ಟ ಆಗ್ಬಿಡುತ್ತೆ. ಜಠರಕ್ಕೆ ಆದಷ್ಟು ಒತ್ತಡನ ತಡ್ಕೊಳಕ್ ಆಗೋದಿಲ್ಲ. ಸೊ ಒಂದ್ರಿಂದ ಒಂದು ತಿನ್ನೋದನ್ನ ಅಭ್ಯಾಸವನ್ನ ಕಡಿಮೆ ಮಾಡ್ಕೊಳ್ಬೇಕು. ಮತ್ತೆ ಷಡ್ರಸಗಳನ್ನ ಯುಕ್ತವಾದಂತ ಆಹಾರ ಪದಾರ್ಥವನ್ನ ನಾವು ತಗೊಳ್ಬೇಕಾಗತ್ತೆ. ಷಡ್ರಸಗಳು ಯಾವ್ದ್ಯಾವ್ದು? ಮಧುರಾಮ್ಲ ಲವಣ ಕಟು ತಿಕ್ತ ಕಷಾಯ, ಎಲ್ಲಾ ರೀತಿಯ ರುಚಿಗಳು ನಮ್ಮ ಆಹಾರದಲ್ಲಿ ಇರ್ಬೇಕು. ಆತರ ತಗೊಳ್ತೀವ? ಆತರ ನಾವು ಅಭ್ಯಾಸನೇ ಮಾಡ್ಕೊಳ್ಳೋದಿಲ್ಲ. ಅತಿಯಾದ ಹುಳಿ ಪದಾರ್ಥ, ಅತಿಯಾದ ಖಾರ ಪದಾರ್ಥ ಇಂಥವನ್ನೇ ಜಾಸ್ತಿ ನಾವು ಅಡಾಪ್ಟ್ ಮಾಡ್ಕೊಳ್ಬಿಟ್ಟಿದೀವಿ. ಆತರ ಮಾಡ್ಬಾರ್ದು. ಅದರಿಂದ ಮಲಬದ್ಧತೆ ಉಂಟಾದಾಗ ಇದು ಮೇನ್ ರೀಸನ್ ಆಗುತ್ತೆ, ಮೂಲ ಕಾರಣ ಕಾನ್ಸ್ಟಿಪೇಷನ್ ಆಗುತ್ತೆ. ವಿವಿಧ ರೀತಿಯ ಅನಾರೋಗ್ಯ ತುತ್ತಾಗ್ಲಿಕ್ಕೆ, ಜ್ವರ, ಶೀತ, ಆಸ್ತಮಾದ ಇಂದ ಹಿಡಿದು ಆಂಗ್ಸೈಟಿ, BP, ಮಾನಸಿಕ ಒತ್ತಡ, ಇಲ್ಲಿವರೆಗೂ ಅನಾರೋಗ್ಯ ಸಮಸ್ಯೆಗಳನ್ನ ಈ ಕಾನ್ಸ್ಟಿಪೇಷನ್ ಅನ್ನೋಂಥದ್ದು ತಂದಿಡುತ್ತೆ. ಸೊ ಆದ್ರಿಂದ ನಾವು ಆಹಾರ ಸೇವನೆ ಪದ್ಧತಿಯನ್ನ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ನಮ್ಮ ಆಹಾರದಲ್ಲಿ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನೀರನ್ನ ಸೇವನೆ ಮಾಡೋದಿಲ್ಲ. ನೀರು ಎಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ದಿನದಲ್ಲಿ ಅನ್ನೋದನ್ನ ನಾವು ಅದನ್ನ ಮರ್ತ್ ಬಿಟ್ಟಿರ್ತೀವಿ. ನೀರು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ. ಅದರಿಂದನೂ ಕಾನ್ಸ್ಟಿಪೇಷನ್ ಆಗುತ್ತೆ. ಜೊತೆಗೆ ನಾವು ತಗೊಳ್ಳೋದುಕೊಳ್ಳುವಂತ ಆಹಾರದಲ್ಲಿ ನಾರಿನಾಂಶ ಅತಿ ಕಡಿಮೆ ಇರುತ್ತೆ, ಇಲ್ಲ ತಗೊಳ್ಳೋದೇ ಇಲ್ಲ. ಸೊ ಅದರಿಂದನೂ ಕೂಡ ನಾವು ಕಾನ್ಸ್ಟಿಪೇಷನ್ ತೊಂದರೆಯಿಂದ ಬಳಲ್ಬೇಕಾಗುತ್ತೆ. ಮತ್ತೆ ಅತಿಯಾದ ಕಾಫಿ, ಟೀ ಸೇವನೆ, ಮತ್ತೆ ಮದ್ಯಪಾನ ಸೇವನೆ ಸರಿಯಾದ ರೀತಿಯಲ್ಲಿ, ಮತ್ತೆ ಲೇಟಾಗಿ ಊಟ ಮಾಡೋದು, ರಾತ್ರಿ 10:30, 11 ಗಂಟೆ ಲೆಕ್ಕನೇ ಇರೋದಿಲ್ಲ ಇಂದಿನ ದಿನಗಳಲ್ಲಿ. ಮತ್ತೆ ಲೇಟಾಗಿ ಎದ್ದೇಳೋದು, ಮತ್ತೆ ದೈಹಿಕ ಚಟುವಟಿಕೆ ಇಲ್ಲದೆ ಇರೋಂಥದ್ದು, ಇದೆಲ್ಲಾ ಕಾರಣದಿಂದನೂ ನಮ್ಮಲ್ಲಿ ಮಲಬದ್ಧತೆ ಉಂಟಾಗುತ್ತೆ. ಮತ್ತೆ ಊಟ ಮಾಡುವಾಗ ನಾವು ಸರಿಯಾದ ಕ್ರಮವನ್ನ ಅನುಸರಿಸ್ಬೇಕು. ಯಾವಾಗ್ಲೂ ಒಂದು ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ, ಏನೋ ಒಂದು ತಿನ್ಬೇಕು ಅಂತ ತಿಂತಾ ಇದ್ರೆ ಎಷ್ಟು ಕ್ವಾಂಟಿಟಿ ತಗೊಂಡಿದೀವಿ ಊಟ ಅನ್ನೋದೇ ಗೊತ್ತಾಗಿರೋದಿಲ್ಲ. ಮತ್ತೆ ಏನ್ ತಿಂತಾ ಇದೀವಿ ಅನ್ನೋದು ನಮ್ಗೆ ಗಮನಕ್ಕೆ ಬಂದಿರೋದಿಲ್ಲ. ಆತರ ಮಾಡೋ ಅಭ್ಯಾಸ ಎಲ್ಲ ತುಂಬಾ ತಪ್ಪು. ಸೊ ಅದರಿಂದಾಗಿ ತಿನ್ನೋಕ್ ಮೊದ್ಲೇ ನಾವು ಆ ಊಟಕ್ಕೆ ಒಂದು ಧನ್ಯವಾದ, ಕೃತಜ್ಞತಾ ಭಾವನೆಯಿಂದ ತಿನ್ಬೇಕಾಗುತ್ತೆ. ಒಂದು ಗ್ರೇಟ್ಫುಲ್ನೆಸ್ ಇರ್ಬೇಕಾಗುತ್ತೆ. ಎಲ್ಲಾ ಕಡೆಯಿಂದನೂ ಸರಬರಾಜು ಮಾಡ್ತಾರೆ ನಮ್ಗೆ ಊಟದ ವ್ಯವಸ್ಥೆ, ರೈತರು ಬೆಳೀತಾರೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೊಪ್ಪು ತರಕಾರಿಗಳು ಬರುತ್ತೆ. ಅದಕ್ಕೆಲ್ಲ ಎಷ್ಟೋ ಜನದ ಪರಿಶ್ರಮ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಕೃತಜ್ಞತಾ ಭಾವನೆ ಇಟ್ಕೊಂಡು ಅನ್ನಪೂರ್ಣೇಶ್ವರಿಗೆ ಒಂದು ನಮಸ್ಕಾರ ಹಾಕಿ, ತದೇಕ ಚಿತ್ತದಿಂದ ನಾವೇನ್ ಊಟ ಮಾಡ್ತಾ ಇದೀವಿ ಅದನ್ನ ಪಾಸಿಟಿವ್ ಆಗಿ ನಮ್ಮ ದೇಹದಲ್ಲಿ ಕನ್ವರ್ಟ್ ಮಾಡಿ, ಅದರಲ್ಲಿ ಸಕಾರಾತ್ಮಕತೆಯನ್ನೇ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಮೂಡಿಸ್ಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಊಟ ಮಾಡ್ಬೇಕು. ಆದ್ರಿಂದ ಈ ತರ ಅಭ್ಯಾಸಗಳನ್ನೆಲ್ಲ ನೀವು ಪಾಲಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಎಣ್ಣೆ, ಜಿಡ್ಡು, ಜಾಸ್ತಿ ಕರಿದಂತ ಪದಾರ್ಥಗಳು, ಔಟ್ಸೈಡ್ ಫುಡ್, ಮತ್ತೆ ಜಂಕ್ ಫುಡ್, ಫಾಸ್ಟ್ ಫುಡ್ ಇಂಥದೆಲ್ಲ ತಪ್ಪಿಸ್ಬೇಕು. ಇದರದ ಹೆಚ್ಚಿನ ಸೇವನೆ ಮಾಡಬಾರ್ದು. ಮತ್ತೆ ದೀರ್ಘಕಾಲೀನ ತೊಂದರೆಗಳಿಂದ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಅದರಿಂದ ಸೈಡ್ ಎಫೆಕ್ಟ್ ಇಂದನೂ ನಮ್ಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಉಂಟಾಗುತ್ತೆ. ಮತ್ತೆ ಆಚೆ ಈಚೆ ಹೋದ ಕಡೆ ಮಲ ವಿಸರ್ಜನೆಯನ್ನ ತಡೆ ಹಿಡ್ದಿರ್ತೀವಿ, ಅದು ಮಾಡೋದು ಕೂಡ ತಪ್ಪು. ಅದು ಕಂಟ್ರೋಲ್ ಮಾಡ್ಕೊಳ್ಬಾರ್ದು. ಅದು ಸಲೀಸಾಗಿ ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಲಬದ್ಧತೆ ಉಂಟಾದಾಗ ಏನೇನ್ ಲಕ್ಷಣಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ, ಜಾಸ್ತಿ ಹಸ್ವಾಗೋದಿಲ್ಲ, ಹೊಟ್ಟೆನಲ್ಲಿ ನೋವು ಬರುತ್ತೆ, ಸಂಕಟ ಆಗುತ್ತೆ, ಆಲಸ್ಯತನ ಆಗುತ್ತೆ, ಮನಸ್ಸು ಜಾಸ್ತಿ ಲವಲವಿಕೆಯಿಂದ ಇರೋದಿಲ್ಲ, ಕೋಪ ಬರುತ್ತೆ, ಕಿರಿಕಿರಿ ಉಂಟಾಗುತ್ತೆ. ಮತ್ತೆ ಜಾಸ್ತಿ ದೀರ್ಘಕಾಲದ ಕಾನ್ಸ್ಟಿಪೇಷನ್ ಇದ್ರೆ ನಮ್ಗೆ ಪೈಲ್ಸ್, ಫಿಸ್ಟುಲಾದಂತಹ ಅನಾರೋಗ್ಯಕರ ಕಾಯಿಲೆನೂ ಉಂಟಾಗುತ್ತೆ. ಮತ್ತೆ ಮಲ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ರಕ್ತಸ್ರಾವ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ರಿಂದ ಈ ಆಹಾರ ಪದ್ಧತಿ, ಸೇವನೆ ಪದ್ಧತಿ ಏನಿದೆ ಅದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು. ಮತ್ತೆ ದೈಹಿಕವಾಗಿ ಚಟುವಟಿಕೆಯಿಂದ ಇರ್ಬೇಕಾಗುತ್ತೆ. ಸೊ ಇದಕ್ಕೆ ಚಿಕಿತ್ಸೆ ಏನ್ ಮಾಡ್ಕೋಬಹುದು ಅನ್ನೋದಾದ್ರೆ, ಆಹಾರವನ್ನ ತಿನ್ನುವಾಗ ಚೆನ್ನಾಗಿ ಜಗದು ತಿನ್ಬೇಕು. ಅದು ಚೆನ್ನಾಗಿ ಜಗದ್ ತಿಂದಾಗ ಮಾತ್ರ ಪಾಚನ ಕ್ರಿಯೆ ಜಠರದಲ್ಲಿ ಸಲೀಸಾಗಿ ಆಗುವಂಥದ್ದು. ಮತ್ತೆ ಜಠರದಲ್ಲಿ ನಾವು ಅರ್ಧದಷ್ಟು ಪ್ರಮಾಣದಲ್ಲಿ ಘನ ಆಹಾರ, ಅದ್ರ ಮೇಲೆ ಭಾಗದಷ್ಟು ನೀರಕ್ಕೆ ಜಾಗ ಇಡಬೇಕು. ಮತ್ತೆ ಇನ್ನು ಭಾಗ ಗಾಳಿಗೆ ಬಿಡ್ಬೇಕು. ಕಂಠಪೂರ್ತಿ ತಿನ್ನೋದು ಒಳ್ಳೆ ಅಭ್ಯಾಸ ಅಲ್ಲ. ಮತ್ತೆ ರಾತ್ರಿ ಉಳಿದಂತ ಆಹಾರ ಪದಾರ್ಥಗಳನ್ನ ಬಿಸಿ ಮಾಡಿ ಮಾರನೇ ದಿವಸ ತಿನ್ನೋದನ್ನ ತಪ್ಪಿಸ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟು ಮಾರನೇ ದಿವಸ ತಿನ್ನೋದು ಅಂತದೆಲ್ಲ ತಪ್ಪಿಸಿದ್ರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಆದಷ್ಟು ತಾಜಾವಾದ, ಹಿತವಾದ, ಮಿತವಾದ ಆಹಾರವನ್ನು, ಆವತ್ತು ತಯಾರಿಸಿದ ಆಹಾರವನ್ನೇ ಅವತ್ತು ತಿನ್ನುವಂತ ಅಭ್ಯಾಸವನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮ.
ಮತ್ತೆ ನೀರು ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು. ನಮ್ಮ ದೇಹ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ಪ್ರಮಾಣದಲ್ಲಿ ನೀರು ಸೇವನೆ ಮಾಡಬೇಕು ಅಷ್ಟು ಮಾಡ್ಬೇಕು. ಮತ್ತೆ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಹೆಚ್ಚಾಗಿ ತಗೊಳ್ಬೇಕಾಗುತ್ತೆ. ನಾರಿನಾಂಶ ಇರುವಂತ ಪದಾರ್ಥಗಳನ್ನ ತಗೊಳ್ಬೇಕಾಗುತ್ತೆ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತೆ ಲಿಕ್ವಿಡ್ಸ್ ಜಾಸ್ತಿ ತಗೊಳ್ಬೇಕು. ಎಳ್ನೀರು, ಕಬ್ಬಿನ ಹಾಲು, ಮತ್ತೆ ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಕುಡಿಯಂತ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಈ ಕೋಲಾ, ಪೆಪ್ಸಿ ಅಂತವೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತೆ ಪ್ಯಾಕ್ ಅಲ್ಲಿ ಬರುತ್ತೆ, ಒಳಗಡೆ ಎಷ್ಟ್ ದಿವಸ ಆಗಿರುತ್ತೋ ಪ್ಯಾಕ್ ಮಾಡಿ ಗೊತ್ತಿರಲ್ಲ, ಒಳಗಡೆ ಹೇಗಿರುತ್ತೋ ಮೇಲ್ಗಡೆ ಲೇಬಲ್ ಮಾತ್ರ ಆಕರ್ಷಣೀಯವಾಗಿ ಕಾಣುತ್ತೆ. ಮತ್ತೆ ಅಲ್ಲಿ ಡೇಟ್ ನೋಡ್ಕೊಂಡು ನೀವು ತಗೊಳ್ಬೇಕು. ಇಲ್ಲ ಅದನ್ನ ತಗೊಳ್ದೇನೆ ಇದ್ರೆ ಇನ್ನೂ ಉತ್ತಮ. ಪ್ಯಾಕ್ ಆಗಿರೋಂಥ ಜ್ಯೂಸ್ಗಳನ್ನ ಕುಡಿಯೋದು ಆದಷ್ಟು ಕಡಿಮೆ ಮಾಡಿ. ಮತ್ತೆ ಮೊಸರು ಮಜ್ಜಿಗೆ ಬಳಕೆ ಜಾಸ್ತಿ ಮಾಡ್ಬೇಕು. ನೈಟ್ ಅಲ್ಲಿ ಮೊಸರು ತಿನ್ನೋದು ಒಳ್ಳೇದಲ್ಲ, ಮಧ್ಯಾಹ್ನದ ಹೊತ್ತು ತಗೊಳ್ಬಹುದು. ಮತ್ತೆ ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮತ್ತೆ ಗುಂಬಳ ಜ್ಯೂಸು ಕುಡಿಯಿದ್ರೆ ಒಳ್ಳೇದು, ತುಂಬಾ ಅನುಕೂಲಕರವಾಗುತ್ತೆ. ಮತ್ತೆ ಮನೆಯಲ್ಲಿಯೇ ಸ್ನಾಕ್ಸ್ ಗಳನ್ನ ತಯಾರು ಮಾಡುವಂತದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆ ಫುಡ್ ಮತ್ತೆ ಅದು ಯಾವ ಎಣ್ಣೆನಲ್ಲಿ ಕರ್ದಿರ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮಕ್ಕಳಿಗೆ ಜಾಸ್ತಿ ಬಿಸ್ಕೆಟ್, ಚಾಕ್ಲೇಟ್ ಕೊಡೋದನ್ನ ನಿಲ್ಸಿ. ನೀವು ತರಾವರಿ ಬಿಸ್ಕೆಟ್ಸ್ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ, ಅದರಲ್ಲಿ ಹಿಂದ್ಗಡೆ ಲೇಬಲ್ ಅಲ್ಲಿ ನೋಡಿ ಬೇಕಿದ್ರೆ ತುಂಬಾ ಮೈದಾ ಇರುತ್ತೆ, ಶುಗರ್ ಇರುತ್ತೆ, ಮತ್ತೆ ಪಾಮ್ ಆಯಿಲ್ ಇರುತ್ತೆ. ಅಂತವೆಲ್ಲ ಅವಾಯ್ಡ್ ಮಾಡಿ. ಜಾಸ್ತಿ ಬಿಸ್ಕೆಟ್ಸು, ಕೇಕ್ಸ್, ಬೇಕರಿ ಸ್ಟಫ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಬದಲು ಏನೇನ್ ತಗೋಬಹುದು ಅಂದ್ರೆ ಮನೇಲೆ ಮಾಡಿದಂತಹ ಚಟ್ನಿ ಪುಡಿಗಳು, ಗುರೆಳ್ಳು, ಮತ್ತೆ ಕಡಲೆಕಾಯಿ ಬೀಜದ್ದು ಐಟಮ್ಸ್ಗಳು ಮಾಡ್ಕೋಬಹುದು. ಜವೆ ಗೋಧಿ ಯೂಸ್ ಮಾಡಿ. ತಿಳಿ ಮಜ್ಜಿಗೆ, ಮೊಸರು ಈಗಾಗ್ಲೇ ಹೇಳಿದೆ. ಬಾರ್ಲಿ, ರಾಗಿ ಗಂಜಿ ಬೆಳಗ್ಗೆ ಹೊತ್ತು ಕುಡಿ. ಬೆಳಗ್ಗೆ ಹೊತ್ತು ಟೀ ಅಭ್ಯಾಸ ಮಾಡೋದನ್ನ ತುಂಬಾ ಕಡಿಮೆ ಮಾಡಿ. ಏಕೆಂದ್ರೆ ಖಾಲಿ ಹೊಟ್ಟೆಲ್ ಟೀ ಕುಡಿದ್ರೆ ನಿಮ್ಗೆ ತಿಂಡಿ ತಿನ್ಬೇಕು ಅನ್ಸಲ್ಲ. ಅದು 2 ಗಂಟೆ 3 ಗಂಟೆ ತಿಂಡಿ ತಗೊಳಕ್ಕೆ ಮುಂದೂಡುತ್ತೆ. ತಿನ್ಬೇಕು ಅಂತಾನೆ ಅನ್ಸೋದಿಲ್ಲ. ಅದರಿಂದ ಅಸಿಡಿಟಿನೂ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಜೀರ್ಣಕ್ರಿಯೆನೂ ಸರಿಯಾದ ಸಮಯದಲ್ಲಿ ಆಗೋದಿಲ್ಲ. ಸೊ ಅದರಿಂದ ಇಂತಹ ಅಭ್ಯಾಸಗಳನ್ನ ನೀವು ತಪ್ಪಿಸ್ಬೇಕಾಗುತ್ತೆ. ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯುವಂಥದ್ದು, ನಿಂಬೆ ಹಣ್ಣಿನ ಜ್ಯೂಸು, ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ಳೋಂಥದ್ದು, ಮತ್ತೆ ಸಲಾಡ್ಸು, ಸೌತೆಕಾಯಿ, ಹೆಸರು ಕಾಳು, ಎಷ್ಟೊಂದಿದೆ ನಮ್ಗೆ ತಿನ್ಲಿಕ್ಕೆ. ಅದೆಲ್ಲ ಬಿಟ್ಟು ರೆಡಿಮೇಡ್ ಫುಡ್ ಎಲ್ಲ ತಗೊಳೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಸೂರ್ಯೋದಯದ ನಂತರ ಮತ್ತೆ ಸೂರ್ಯಾಸ್ತದ ಒಳಗಡೆ ನಿಮ್ಮ ಊಟ ತಗೊಳ್ಳೋಂತ ವ್ಯವಸ್ಥೆ ಮಾಡ್ಕೊಳ್ಳಿ. 8:30 ಊಟ ಮಾಡಿದ್ರೆ ಮತ್ತೆ ನೀವು 3 ಹೊತ್ತು ತಿನ್ನೋದಂತವರ ಅಭ್ಯಾಸ ಇದ್ರೆ 8:30 ಒಳಗಡೆ ತಿಂಡಿ ಮುಗಿಸ್ಕೊಳ್ಳಿ. 1 ಗಂಟೆ ಲಂಚು, 6:30 7 ಗಂಟೆ ಒಳಗಡೆ ಈವ್ನಿಂಗ್ ಒಳಗಡೆ ನೀವು ಡಿನ್ನರ್ ಮುಗಿಸ್ಕೊಳ್ಬೇಕು. ಆ ರೀತಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಜಾಸ್ತಿ ಸಿವಿಯರ್ ಇದೆ ಕಾನ್ಸ್ಟಿಪೇಷನ್ ಅಂತದಿದ್ರೆ ವಿರೇಚನ ಕರ್ಮವನ್ನ ಮಾಡ್ಕೊಳ್ಳೋಂಥದ್ದು ಮಾಡ್ಕೋಬಹುದು. ಪಂಚಕರ್ಮ ಚಿಕಿತ್ಸಾ ವಿಧಾನದಲ್ಲಿ 5 ತರದ ಪಂಚಕರ್ಮ ಇದೆಯಲ್ಲ, ಅದರಲ್ಲಿ ವಿರೇಚನ ಕರ್ಮ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ರಾನಿಕ್ ಡಿಸೀಸ್ ಆಗಿದ್ರೆ ಕಾನ್ಸ್ಟಿಪೇಷನ್ ಅಂತದ್ದು. ಮತ್ತೆ ಅದು ಪರವಾಗಿಲ್ಲ, ಇದು ತುಂಬಾ ಕಡಿಮೆ ದಿವಸದಿಂದ ಇದೆ, ನಾವು ಸಫರ್ ಆಗ್ತಾ ಇದೀವಿ ಅಂತಂದ್ರೆ ರಾತ್ರಿ ತುಪ್ಪದ ಸೇವನೆ ತುಂಬಾ ಒಳ್ಳೇದು. ಊಟದಲ್ಲಿ ತುಪ್ಪನ ಸೇವಿಸಿದ್ರೆ, ಅದು ದೇಸಿ ತುಪ್ಪ ತುಂಬಾ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಸಿವಿಯರ್ ಇದೆ ಅಂತ ಅನ್ನೋದಾದ್ರೆ ಹರಳೆಣ್ಣೆ ಒಂದು ಯೂಸ್ ಮಾಡುವಂಥದ್ದು. ಅಂದ್ರೆ ದೇಸಿ ತುಪ್ಪ 1 ಲೋಟ ಸುಖೋಷ್ಣ ಜಲ ಅಂತ ಹೇಳಿ ಉಗುರು ಬೆಚ್ಚಗಿರೋ ನೀರಿಗೆ 1 ಸ್ಪೂನ್ ದೇಸಿ ತುಪ್ಪ ಹಾಕಿ ರಾತ್ರಿ ಹೊತ್ತು ಕುಡಿದ್ರೆ ಅದು ತುಂಬಾ ಒಳ್ಳೇದು. ಮತ್ತೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ವಾರಕ್ಕೊಮ್ಮೆ ಇಲ್ಲ ಅಂದ್ರೆ 15 ದಿವಸಗಳಿಗೊಮ್ಮೆ ಉಪವಾಸ ಮಾಡಿ. ಉಪವಾಸ ದೇಹಕ್ಕೆ ಬಹಳ ಬಹಳ ಉತ್ತಮ. ನಮ್ಮ ಜೀರ್ಣಕ್ರಿಯೆ ಅಂಗಾಂಗಗಳಿಗೆ 1 ದಿವಸ ರಜೆ ಕೊಡಿ. ನಾವು ಯಾವಾಗ್ಲೂ 1 ದಿವಸ ರಜೆ ತಗೊಳ್ತೀವಿ ಅಲ್ವಾ ವಾರಕ್ಕೊಮ್ಮೆ. ಹಾಗೆ ನಮ್ಮ ದೈಹಿಕ ಚಟುವಟಿಕೆಗಳಿಗೆ ಅದಕ್ಕಿಂತ ಜೀರ್ಣಕ್ರಿಯೆ ಅಂಗಾಂಗಗಳಿಗೆ 1 ದಿವಸ ರಜೆ ಕೊಟ್ರೆ ಪಾಪ ಅದು ನೆಕ್ಸ್ಟ್ ಡೇ ಸಲೀಸಾಗಿ ತಮ್ಮ ಕೆಲಸಗಳನ್ನ ತಾವು ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ. ಅದ್ರ ಜೊತೆಗೆ ಯೋಗಾಭ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ವ್ಯಾಯಾಮ ಮಾಡೋವಂಥದ್ದು, ವಾಕಿಂಗ್ ಮಾಡೋವಂಥದ್ದು, ಪ್ರಾಣಾಯಾಮ, ಧ್ಯಾನಗಳನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಬಹಳ ಉತ್ತಮ. ಈಗ ಧ್ಯಾನ ಕಲಿತಾ ಇದ್ದೀರಾ, ಇದನ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ. ತುಂಬಾ ಅತ್ಯುತ್ತಮವಾದ ಧ್ಯಾನ ಇದು. ನಾನು ಅನುಭವ ಪಟ್ಟು ಹೇಳ್ತಾ ಇದ್ದೀನಿ. ಎಷ್ಟು ದಿವಸ ನೀವು ಕಂಟಿನ್ಯೂ ಮಾಡ್ತಿರೋ ಜೀವನ ಪರ್ಯಂತ ಬಹಳ ಬಹಳ ಉತ್ತಮ ರಿಸಲ್ಟ್ ನ ಪಡಿತೀರಾ. ತಮಗ್ ತಾವೇ ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕ ವಿಷಯದಲ್ಲೂ ತುಂಬಾ ಚೆನ್ನಾಗಾಗುತ್ತೆ ಈ ಧ್ಯಾನ. ಮಾತ್ರ ಯಾರು ಬಿಡಕ್ ಹೋಗ್ಬಿಡಿ. ಮತ್ತೆ ಫುಡ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ ಇರುವಂತದ್ದು, ಆರ್ಟಿಫಿಷಿಯಲ್ ಕಲರ್ ಆಡ್ ಮಾಡಿರೋಂಥ ಫುಡ್ಸ್ ಎಲ್ಲ ಏನು ತಗೊಳಕ್ ಹೋಗ್ಬೇಡಿ. ಇದಿಷ್ಟು ಹೇಳಿ, ಇದು ಕಾನ್ಸ್ಟಿಪೇಷನ್ ಬಗ್ಗೆ ಹೇಳಿ ಆಯ್ತು. ಇನ್ನೊಂದು
ಎರಡು ವಿಷಯ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಅಟೆಂಡ್ ಮಾಡ್ತಾ ಇರೋರೆಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಇದ್ದಾಗ ನೀವು ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂತಹ ಅನೇಕ ವಿಧದ ವಿಷಯಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಿಂದಿನ ವಿಡಿಯೋಗಳು ತುಂಬಾ ಇದೆ, ಅದನ್ನ ನೀವುಗಳು ನೋಡ್ಬೋದು. ಸಾಕಷ್ಟು ಜ್ಞಾನವನ್ನ ಪಡೀಬಹುದು ಆರೋಗ್ಯದ ವಿಷಯವಾಗಿ ಮತ್ತು ಆಧ್ಯಾತ್ಮಿಕದ ವಿಷಯವಾಗಿ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ತಿಂಗಳು 23 ಮತ್ತೆ 24ನೇ ತಾರೀಕು ಶನಿವಾರ ಮತ್ತೆ ಭಾನುವಾರ, 4ನೇ ಶನಿವಾರ ಮತ್ತು 4ನೇ ಭಾನುವಾರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಡಾಕ್ಟರ್ ರಂಗನಾಥ್ ಸರ್ ಗುರೂಜಿ ಅವರು. ಸೊ ಇದಕ್ಕೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಇದರ ಲಾಭವನ್ನ ಪಡ್ಕೊಳ್ಳಿ. ಯೋಗಿಗಳು ಅಟೆಂಡ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಅವತ್ತು ಸ್ಪೀಚಸ್ ಎಲ್ಲ ಇರುತ್ತೆ, ಮತ್ತೆ 24ನೇ ತಾರೀಕು ಆರೋಗ್ಯ ತಪಾಸಣೆ ಇರುತ್ತೆ, ಅದು ಉಚಿತವಾಗಿರುತ್ತೆ. ಎಲ್ಲರೂ ಇದರ ಪ್ರಯೋಜನ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮಾರ್ನಿಂಗ್ 365 ಡೇಸ್ ಅಂತ ಹೇಳ್ಬಿಟ್ಟು ಒಂದು ಝೂಮ್ ಮೀಟಿಂಗ್ ಇರುತ್ತೆ. ಅದು 4 ಗಂಟೆಯಿಂದ 4:45 8 ಗಂಟೆವರೆಗೂ ನಡೆಯುತ್ತೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ತೀರಾ. ಯೋಗಾಭ್ಯಾಸ ಮಾಡಿಸ್ತಾರೆ ನಾಗರಾಜ್ ಗುರೂಜಿ ಅವರು, ಯೋಗ ಮಾಸ್ಟರ್ ನಾಗರಾಜ್ ಗುರೂಜಿ ಅವರು. ಮತ್ತೆ ಜ್ಞಾನ ಹಂಚಿಕೆ ಇರುತ್ತೆ. ಇಂಥದ್ದೆಲ್ಲ ಉಪಯೋಗ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ